ಸೊ ಈಗ ಪ್ರತಿಬಿಂಬ ಪರಮಾತ್ಮನ ಆಟನ ಅಥವಾ ನನ್ನ ಫ್ರೀ ವಿಲ್ಲ? ಈ ಇಲ್ಲಿ ಕೆಲವು ಸಮಸ್ಯೆಗಳಿದೆ. ನಾನು ಫ್ರೀ ವಿಲ್ ಇದನ್ನೆಲ್ಲ ನಾವು ಸ್ಪಷ್ಟಪಡಿಸ್ಬೇಕು, ಆವಾಗಲೇ ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಡ್ಬೋದು. ಆದರೆ ಹೀಗೆ ಹೇಳ್ತೀನಿ, ಆಟ ಅಂತ ನೀವು ಒಂದು ಪದ ಪ್ರಯೋಗ ಮಾಡಿದ್ರಿ, ಇವಾಗ ಕ್ರೀಡಾ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಏನು ಪರಮಾತ್ಮ ಮಾಡ್ದ ಅಂದರೆ, ಇದು ತೈತ್ರೇಯ ಉಪನಿಷತ್ತಲ್ಲಿ ಸಾಯಣ ಭಾಷ್ಯ ಅಂತ ಒಂದು ಭಾಷ್ಯ ಇದೆ. ಅದರಲ್ಲಿ ಹೀಗೆ ಸಾಯಣ ಭಾಷ್ಯ ಅಂತ ಸ್ವಾಮಿ ವಿದ್ಯಾರಣ್ಯರು ಬರೆದಿರೋದು. ಅದರಲ್ಲಿ ಹೀಗೆ ಬರುತ್ತೆ, ಏನಂತ ಪರಮಾತ್ಮ ಒಬ್ಬ ಇದ್ದ, ಯಾರು ಹೀಗೆ ಬರುತ್ತೆ, ಯಾರು ಆಟ ಆಡೋಕ್ಕೆ ಅವನಿಗಿರಲಿಲ್ಲ ಅಂತ. ಅದಕ್ಕೇನು ಮಾಡ್ದ, ಈ ದೇಹಗಳನ್ನು ಮೊದಲು ನಿರ್ಮಾಣ ಮಾಡಿದ ಮೇಲೆ ಅದಾದಮೇಲೂ ಆಟ ನಡೀಲಿಲ್ಲ. ಯಾಕೆ? ಈ ದೇಹ ಜಡ ವಸ್ತುಗಳು. ಅದಕ್ಕೆ ಅವನು ಏನು ಮಾಡ್ದ ಅಂದರೆ ದೇಹವನ್ನು ಪ್ರವೇಶ ಮಾಡ್ದ ಅಂತ ಹೇಳುತ್ತೆ. ಅಂದರೆ ನಿಜವಾಗ್ಲೂ ಹಾಗಾಯ್ತಾ ಅಂತೆಲ್ಲ ಪ್ರಶ್ನೆ ಮಾಡೋಕ್ಕಲ್ಲ ಇದು ಹೇಳಿರೋದು. ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಆ ಚೈತನ್ಯ, ಆ ಬ್ರಹ್ಮವಸ್ತು ಪರಮಾತ್ಮ ಈ ದೇಹವನ್ನು ನಿರ್ಮಾಣ ಮಾಡಿ ಇದರಲ್ಲಿ ಪ್ರವೇಶ ಮಾಡ್ದ ಅಂದರೆ, ಇವಾಗ ಇದರಲ್ಲಿ ಯಾರು ಇದೆಯೋ ಅದು ಪರಮಾತ್ಮ ಅಂತ ನಮ್ಮ ಮನವರಿಕೆ ಮಾಡೋಕ್ಕೆ ಇದು ಹೇಳಿದೆ. ಆಟ ಅಂತ ಹೇಳಿದ್ರಲ್ಲ, ಸೊ ಆ ಪರಮಾತ್ಮ ವಸ್ತುನೇ ಈ ಜೀವಗಳು, ಈ ಶರೀರಗಳನ್ನು ಪ್ರವೇಶ ಮಾಡಿ ಜೀವರೂಪದಿಂದ ಇದ್ದಾನೆ. ಜೀವರೂಪ ಅಂದರೆ ಈ ನಾನು ಅಂತ ಯಾವ್ದು ಹೇಳೋದು. ಇದು ಹೇಗೆ ಅಂದರೆ, ನನ್ನ ಆಯುಸ್ ಮುಗಿದ ಮೇಲೆ ಆ ಚೈತನ್ಯ ಇದೆ ದೇಹದಲ್ಲಿರಲ್ಲ, ಒಂದು ಜಡವಸ್ತುನೇ ಆಗಿಬಿಡುತ್ತೆ. ಇದು ಆ ನಾನು ಅಂತಿರೋದು ಇರಲ್ಲ, ಇನ್ಯಾವುದೋ ಒಂದು ದೇಹಕ್ಕೆ ಹೋಗಿ ಸೇರುತ್ತೆ. ಸೊ ಮೊದಲಿಗೆ ಈ ಪರಮಾತ್ಮನೇ ದೇಹಗಳನ್ನು ಸೃಷ್ಟಿ ಮಾಡಿ ಪ್ರವೇಶ ಮಾಡಿ ಆ ದೇಹಗಳಲ್ಲಿ ನಾನು ಅಂತ ಇದ್ದಾನೆ. ಇದು ಯಾಕೆ ಮಾಡಿದ್ದು? ಅವನ ಲೀಲೆ, ಕ್ರೀಡಾ ಅಂತ ಹೇಳ್ಬೋದು. ಅದು ಯಾಕೆ? ಅದು ಯಾಕೆ ಅಂತ ಎರಡು ಥರ ಉತ್ತರ ಇದೆ ಶಾಸ್ತ್ರದಲ್ಲಿ. ಒಂದು ಹೇಳೋದು ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ. ಇದಕ್ಕೆ ಅರ್ಥ ಏನು ಅಂದರೆ, ಒಂದು ಚಿಕ್ಕ ಮಗು ಚೆನ್ನಾಗಿ ಹಾಲು ಇದೆಲ್ಲ ಕುಡಿದು ಮಲಗಿ ಈ ಕೈ ಕಾಲೆಲ್ಲ ಆಟ ಆಡಿಸ್ತಿದೆ. ಯಾರು ಸೈಂಟಿಸ್ಟ್ಸ್ ಬಂದು, ಯಾಕಪ್ಪ ಮಗು ಹಾಗೆ ಮಾಡ್ತಿದೆ, ಇದರಲ್ಲಿ ಏನು ಉದ್ದೇಶ ಇರ್ಬೋದು, ಅದ್ರದ್ದು ಏನು ಪರ್ಪಸ್ ಇರ್ಬೋದು ಅಂತ ಕೇಳಿದ್ರೆ ಅದಕ್ಕೇನಾದ್ರು ಉತ್ತರ ಇದೆಯಾ? ಇಲ್ವಲ್ಲ. ಅದು ಮಗು ಸಹಜವಾಗಿ ಸಂತೋಷದಿಂದ ಕೈಕಾಲು ಆಟ ಆಡಿಸ್ತಿದೆ. ಅಷ್ಟೇ ಅಲ್ಲ, ಜಡವಾದ ಮಗು ದೇಹ, ಅದಕ್ಕೆ ಈ ಶುದ್ಧವಾದ ಆನಂದ ರೂಪನಾದ ಚೈತನ್ಯದ ಸ್ಪರ್ಶ ಆದಾಗ ಆ ಚಲನೆ ಆಗಲೇಬೇಕು. ಜಡವಸ್ತುಗೆ ಚೈತನ್ಯ ಸ್ಪರ್ಶ ಆದಾಗ ಚಲನೆ ಆಗಲೇಬೇಕು. ಹಾಗೆ ಆ ಮಗು ದೇಹ ಚಲಿಸ್ತಿದೆ. ಹಾಗೇನೆ ಈ ಪರಮಾತ್ಮ, ಅವನು ಚೈತನ್ಯ. ಉದಾಹರಣೆಗೆ ನಾವು ಹೋಲಿಸಿದ್ರೆ, ಆ ಮಗು ದೇಹ ಯಾವುದು ಅಂದರೆ ಈ ಮಾಯಾಶಕ್ತಿ ಅಂತ ಯಾವುದು ಹೇಳ್ತೀವೋ, ಸತ್ವ ರಜಸ್ ತಮಸ್ಸಂದ 3 ಗುಣಗಳಿದೆ. ಅದರದಿಂದ ಕೂಡಿರೋ ಈ ಮಾಯಾ, ಆ ಪರಮಾತ್ಮ ಈ ಮಾಯಾ ಯಾವಾಗ ಸ್ಪರ್ಶ ಆಗುತ್ತೋ ಆವಾಗ ಚಲನೆ ಆಗಲೇಬೇಕು. ಇದು ಒಂದು ಉತ್ತರ. ಎರಡನೇದು, ಇನ್ನು ಸ್ವಲ್ಪ ಪ್ರಶ್ನೆ ಮಾಡಿದ್ರೆ, ಯಾಕೆ ಈ ಥರ ಚಲನೆ, ಯಾಕೆ ಆ ಥರ ಚಲನೆ ಅಂದರೆ, ಈ ಮಾಯೆ ಅಂತ ಏನು ಹೇಳ್ತೀವೋ ಅದರಲ್ಲಿ ಈ ಜೀವಗಳ ಕರ್ಮಾಶಯ ಅಂತ ಹೇಳ್ತೀವಿ. ಅಂದರೆ ಕರ್ಮದ ಒಂದು ಉಂಡೆ ಅಂತ ಹೇಳ್ಬೋದು, ಘನ. ಆ ಎಲ್ಲರೂ ಮಾಡಿರೋದು ಕರ್ಮ. ಈ ಸೃಷ್ಟಿ ಮೊದಲಿಗೆ ಪ್ರಳಯ ಆದಮೇಲೆ ಇನ್ನೊಂದು ಸೃಷ್ಟಿ ಆಗಬೇಕಲ್ಲ. ಪ್ರಳಯದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಎಲ್ಲರೂ ಮಾಡಿರೋದು ಕರ್ಮ ಒಂದು ಘನ ರೂಪದಲ್ಲಿ, ಬೀಜ ರೂಪದಲ್ಲಿ ಆ ಪರಮಾತ್ಮನಲ್ಲಿ ಹೋಗಿ ಸೇರತ್ತೆ. ಮಾಯೆ ಇವಾಗ ಮತ್ತೆ ಸೃಷ್ಟಿ ಆಗಬೇಕಾದ್ರೆ ಅದೇ ಕರ್ಮ ಅನುಸರಿಸಿ ಈ ಚಲನೆ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಒಂದು ಸ್ಕ್ರೂವಲ್ಲಿ ಈ ಥರ ವೈರಿಂಗ್ ಇದ್ದರೆ, ವೈಂಡಿಂಗ್, ಇವಾಗ ಇನ್ಫ್ಯಾಕ್ಟ್ ಒಂದು ಎಕ್ಸ್ಪೆರಿಮೆಂಟು ನಾವು ಮಾಡ್ತೀವಿ. ಏನಂದರೆ, ಒಂದು ಅಯರ್ನ್ ಬೋಲ್ಟ್ ತಗೊಂಡು ಸ್ಕ್ರೂ ಹಾಕಿದ್ದಾಗ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಿಂದ ಆ ಸ್ಕ್ರೂ ಅದ್ರ ಪಾಡಿಗೆ ತಿರುಗತ್ತೆ. ಒಂದು ಮ್ಯಾಗ್ನೆಟ್, ಆಮೇಲೆ 3 ಬ್ಯಾಟ್ರೀಸ್ ಇದು ಇಂಟರ್ನೆಟ್ ಮೇಲೆ ಹೋಗಿ ನೋಡ್ಬೋದು, ಮ್ಯಾಗ್ನೆಟ್ ಟರ್ನಿಂಗ್ ಅ ಸ್ಕ್ರೂ ಅಂತ. ಆ ಮ್ಯಾಗ್ನೆಟ್ ಆಮೇಲೆ ಬ್ಯಾಟ್ರಿಗಳು ಇಟ್ಟಾಗ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಿಂದ ಆ ಸ್ಕ್ರೂ ಈ ಥರ ತಿರುಗತ್ತೆ. ಪರಮಾತ್ಮ ಆ ಮ್ಯಾಗ್ನೆಟ್ ಥರ, ಅವನು ಏನೂ ಚಲಿಸ್ತಿಲ್ಲ. ಆದರೆ
ಅವನ ಶಕ್ತಿಯಿಂದ ಈ ಚಲನೆ ಆಗ್ತಿದೆ. ಒಂದು. ಎರಡನೇದು, ಯಾಕೆ ಸ್ಕ್ರೂ ಮೇಲೆ ಹೋಗ್ತಿದೆ ಅಂದರೆ ವೈರಿಂಗ್ ಆಗಿದೆ. ಇನ್ನೊಂದು ಬೋಲ್ಟಲ್ಲಿ ವೈರಿಂಗ್ ಹೀಗಿದ್ರೆ ಆ ಸ್ಕ್ರೂ ಕೆಳಗೆ ಬರುತ್ತೆ ಟರ್ನ್ ಆಗ್ತಾ. ಆ ವೈರಿಂಗ್ ಯಾವುದು ಅಂದರೆ ನಮ್ಮ ಕರ್ಮ ಬೀಜ. ಆ ಶಕ್ತಿ ಯಾವುದು ಅಂದರೆ ಪರಮಾತ್ಮ. ಈ ಕರ್ಮ ಇದೆಲ್ಲ ಸೇರಿದ್ದು ಈ ಮಾಯೆಗೆ ಸೇರಿದ್ದು. ಅಂದರೆ ಯಾಮಾಸ ಮಾಯ, ಯಾವ್ದಿಲ್ವೋ ಅದು ಮಾಯ ಅಂತ ಹೇಳ್ತೀವಿ. ಈಗ ಮಾಯೆ ಅಂದ್ರೇನು? ನೀವು ಅಲ್ಲಿಂದ ಇದು ಅನಿರ್ವಚನೀಯ ಅಂತ ಹೇಳ್ತೀವಿ. ಮಾಯೆ ಅಂತ ನಾವು ಏನು ಅಂತ ಹೇಳಿಬಿಟ್ರೆ ಅವಾಗ ಮಾಯೇನೇ ನಾವು ಸಿದ್ಧಿಸ್ತೀವಿ. ಮಾಯೆ ನಿಜವಾಗ್ಲೂ ಇದೆ ಅಂತ ಆ ಆಪತ್ತಿ ಬರುತ್ತೆ. ಮಾಯೆ ಅನ್ನೋದು ಹೀಗೆ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇಷ್ಟು ಹೇಳ್ಬೋದು, ಇದಿಷ್ಟು ಪ್ರಪಂಚ ನಾವು ಏನು ನೋಡ್ತಿದ್ದೀವೋ ಅಂದರೆ ನಮ್ಮ ಗುಣಗಳು, ನಮ್ಮ ಮನಸ್ಸಿನಲ್ಲಾಗೋ ಕ್ರಿಯೆಗಳು, ಎಲ್ಲ ಕ್ರಿಯೆಗಳು ಇದಿಷ್ಟುವೇ ಮಾಯೆಯಿಂದ ಆಗ್ತಿದೆ. ಅಂದರೆ ಆ ಪರಮಾತ್ಮನೇ ಅದಕ್ಕೆ ಶಕ್ತಿ. ಆ ಮಾಯೆನ ಅನುಸರಿಸಿ ಅವಲಂಬಿಸಿ ಈ ಕ್ರಿಯೆಗಳೆಲ್ಲ ಪರಮಾತ್ಮ ಮಾಡೋದು, ಅಥವಾ ಮಾಯೇನೇ ಆ ಪರಮಾತ್ಮನ ಶಕ್ತಿ ಅಂತ ಹೇಳ್ಬೋದು. ಅಂದರೆ ಪರಮಾತ್ಮನಿಗೆ ಭಿನ್ನವಾಗಿಲ್ಲ ಅದು. ಒಂದು ಉದಾಹರಣೆ ಕೊಡ್ತೀನಿ. ಬೆಂಕಿ ಬಿಸಿ, ಅಗ್ನಿ ಉಷ್ಣ, ಫೈರ್ ಆ್ಯಂಡ್ ಹೀಟ್. ಇವಾಗ ಇದೆರಡನ್ನು ಬೇರ್ಪಡಿಸೋಕ್ಕಾಗಲ್ಲ ನಾವು. ಯಾವಾಗ ಬೆಂಕಿ ಅಂತ ಹೇಳ್ತೀವೋ ಅಲ್ಲಿ ಉಷ್ಣ ಬಂದೇ ಬರುತ್ತೆ. ಬೈ ಪ್ರಾಡಕ್ಟ್ ಅಲ್ಲ, ಅದೇ ಅದು. ಉಷ್ಣ ಅಂತ ಯಾವಾಗ ಹೇಳ್ತೀವೋ ಬೆಂಕಿದ ಅಂಶ ಇರಲೇಬೇಕು ಅಲ್ಲಿ, ಹೀಟ್ ಇರಲೇಬೇಕು ಅಲ್ಲಿ. ಹೀಟ್ ಇಲ್ದೇನೆ ಉಷ್ಣ ಅಂತ ಹೇಳಕ್ಕಾಗಲ್ಲ, ಉಷ್ಣ ಇಲ್ದೇನೆ ಹೀಟ್ ಅಂತ ಹೇಳಕ್ಕಾಗಲ್ಲ. ಎರಡು ಬೇರೆ ಅಲ್ಲ. ಇನ್ನೊಂದಿದೆ, ಅವಲಂಬಿಸಿದೆ. ಓಕೆ. ಇವಾಗ ಈ ಉಷ್ಣ ಅಂತ ಏನು ಹೇಳ್ತೀವೋ ಅದು ಅಗ್ನಿ ಇದು ದಾಹಕ ಶಕ್ತಿ, ದಹನ ಶಕ್ತಿ. ಅದು ಅಂದರೆ ಬೇರೆ ವಸ್ತುವನ್ನು ಸುಡೋ ಶಕ್ತಿ. ಇವಾಗ ಪ್ರಪಂಚವೇ ಬೆಂಕಿ ಅಂತ ಇಟ್ಕೊಳ್ಳಿ, ಬೆಂಕಿ ಬಿಟ್ಟು ಇನ್ನೊಂದು ವಸ್ತು ಇಲ್ಲ ಅಂತ ಇಟ್ಕೊಳ್ಳಿ. ಅಲ್ಲಿ ಬೆಂಕಿ ಉಷ್ಣ ಬೇರೆ ಹೇಳೋಕ್ಕಾಗಲ್ಲ, ದಹನ ಶಕ್ತಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದಹನ ಮಾಡೋಕ್ಕೆ ಒಂದು ವಸ್ತು ಇರಬೇಕು. ಆ ವಸ್ತು ಮುಖಾಂತರ ಅಥವಾ ಆ ವಸ್ತುದು ಪರ್ಸ್ಪೆಕ್ಟಿವಿಂದ ಈ ಬೆಂಕಿ ದಹನ ಶಕ್ತಿ ಅಂತೆಲ್ಲ ಹೇಳ್ತೀವಿ. ಯಾವಾಗ ವಸ್ತುನೇ ಇಲ್ವೋ ಬೆಂಕಿ ದಹನ ಶಕ್ತಿ ಒಂದೇ ಆಗ್ಬಿಡುತ್ತೆ. ಯಾವಾಗ ಜಗತ್ತಿದೆ ಅಂತ ನಾವು ಹಠ ಹಿಡ್ಕೊಂಡು ಹೇಳ್ತೀವೋ ಆವಾಗ ಪರಮಾತ್ಮ, ಮಾಯಾ ಶಕ್ತಿ ಇದೆಲ್ಲ ಹೇಳಬೇಕು. ಯಾವಾಗ ಯೋಗ ಅವಸ್ಥೆಯಲ್ಲಿ ಅಥವಾ ಜ್ಞಾನ ಅವಸ್ಥೆಯಲ್ಲಿ ಈ ಜಗತ್ತಂತಾನೆ ಹೊರಟೋಗುತ್ತೋ ಅವಾಗ ಈ ಮಾಯಾ ಪರಮಾತ್ಮ ಒಂದೇ ಆಗ್ಬಿಡುತ್ತೆ. ಜ್ಞಾನಿಗಳಿಗೆ ಈ ದ್ವೈತ ಇಲ್ಲ, ಈ ಭೇದ ಇಲ್ಲ. ವಾವ್.